ಸ್ನೇಹಿತರೆ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದೀಗ ಬಿಗ್ ಬಾಸ್ ಗಿಲ್ಲಿ ನಟ ವಿನ್ನರ್ ಆದಮೇಲೆ ಇವತ್ತು ಖ್ಯಾತ ಆ್ಯಕ್ಟರ್ ಸ್ಟಾರ್ ನಟ ಆಗಿರುವಂಥ ಶಿವಣ್ಣ ಅವರ ಮನೆಗೆ ಹೋಗಿದ್ದಾರೆ. ಸೊ ಇವತ್ತು ಏನೆಲ್ಲ ಮಾತುಕತೆ ಆಯಿತು, ಕಾವ್ಯ ಮತ್ತು ಗಿಲ್ಲಿಯ ನಡುವಿನ ಇಬ್ಬರ ಸ್ನೇಹದ ಬಗ್ಗೆ ಮಾತುಕತೆ ಆಗಿದೆ. ಸೊ ಇದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಬರೋಣ ಸ್ನೇಹಿತರೆ. ಸೊ ನೀವು ಕೂಡ ಈ ವಿಡಿಯೋ ನೋಡ್ತಾ ಇದ್ದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡ್ಕೊಳ್ಳಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಅಂದೇ ಬಹಳ ಹವಾ ಜಾಸ್ತಿ ಆಗಿದೆ. ಸೊ ಹೈಯೆಸ್ಟ್ ಮತಗಳನ್ನು ಪಡೆದುಕೊಂಡಂಥ ಗಿಲ್ಲಿ ನಟ ಬಿಗ್ ಬಾಸ್ ವಿನ್ನರ್ ಆಗಿದ್ದಾರೆ. ಸೊ ಇಡೀ ಕೋಟಿ ಅಭಿಮಾನಿಗಳು ಗಿಲ್ಲಿ ನಟನಿಗೆ ಸಪೋರ್ಟ್ ಕೂಡ ಮಾಡಿದರು. ಸೊ ಅಲ್ಲದೆ ಸೆಲೆಬ್ರಿಟಿಗಳು ಕೂಡ ಗಿಲ್ಲಿ ನಟ ವಿನ್ ಆಗ್ತಾನೆ ಅನ್ನೋದನ್ನು ಕೂಡ ಹೇಳಿದರು. ಸೊ ಅದರಲ್ಲೂ ಕೂಡ ಖ್ಯಾತ ನಟ ಆಗಿರುವಂಥ ಶಿವರಾಜ್ ಕುಮಾರ್ ಅವರು ಕೂಡ ಒಬ್ಬರು. ಸೊ ಗಿಲ್ಲಿ ನಟ ವಿನ್ನರ್ ಆಗ್ತಾರೆ ಅನ್ನೋದು ಹೇಳಿದರು. ಸದ್ಯ ಗಿಲ್ಲಿ ನಟನ ಬಗ್ಗೆ ಕೆಲವೊಂದಿಷ್ಟು ಪರಿಚಯ ಕೂಡ ಹೌದು, ಏಕೆಂದರೆ ಕಾಮಿಡಿ ಕಿಲಾಡಿ, ಹಾಗೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್, ಇನ್ನು ಕೆಲವೊಂದಿಷ್ಟು ರಿಯಾಲಿಟಿ ಶೋಗಳಲ್ಲಿ ಗಿಲ್ಲಿ ನಟರನ್ನು ನೋಡಿದರು, ಪರಿಚಯ ಕೂಡ ಹೌದು. ಸೊ ಆ ಕಾರಣಕ್ಕಾಗಿ ಗಿಲ್ಲಿಗೆ ಸಪೋರ್ಟ್ ಕೂಡ ಮಾಡಿದರು ಖ್ಯಾತ ಶಿವಣ್ಣ ಅವರು. ಸೊ ಸದ್ಯ ಶಿವಣ್ಣ ಅವರ ಮನೆಗೆ ಬಂದು ಇವತ್ತು ಗೀತಕ್ಕ ಮತ್ತು ಶಿವರಾಜ್ ಕುಮಾರ್ ಅವರ ಆಶೀರ್ವಾದ ಪಡ್ಕೊಂಡಿದ್ದಾರೆ. ಸೊ ಗುಸುಗುಸು ಕೇಳ್ತಾ ಇರುವಂಥದ್ದು ಇಡೀ ಕರ್ನಾಟಕದ ಜನತೆಗೆ. ಸೊ ಗಿಲ್ಲಿ ಮತ್ತು ಕಾವ್ಯ ಅವರ ಜೋಡಿ ಹೈಲೈಟ್ ಆಗಿ ಇದ್ದಿತ್ತು ಬಿಗ್ ಬಾಸ್ ಮನೆಯಲ್ಲಿ. ಸೊ ಈ ಜೋಡಿ ನಿಜ ಜೀವನದಲ್ಲೂ ಮದುವೆ ಆಗ್ತಾರೆ ಅನ್ನೋದೇ ಕಾದು ಕುಳಿತಿದ್ರು. ಸದ್ಯ ಇದರ ಬೆನ್ನಲ್ಲೇ ಇವತ್ತು ಗಿಲ್ಲಿ ನಟ ಅವರು ಈ ವಿಚಾರದ ಬಗ್ಗೆ ನಟ ಶಿವರಾಜ್ ಕುಮಾರ್ ಅವರು ಮಾತನಾಡಿದ್ದಾರೆ. ಗಿಲ್ಲಿ ಕಾವ್ಯ ಅವರು ಮದುವೆ ಆಗ್ತಾರೆ ಅನ್ನೋದನ್ನು, ಸೊ ಈ ಒಂದು ಪ್ರೀತಿಯ ವಿಚಾರವನ್ನು ಸ್ವತಃ ಗಿಲ್ಲಿ ಅವರು ಶಿವಣ್ಣ ಅವರಿಗೆ ಹೇಳಿದ್ದಾರೆ. ಸೊ ಈ ಒಂದು ಪ್ರೀತಿಯ ವಿಚಾರವನ್ನು ಕೇಳಿ ನಿಜಕ್ಕೂ ಶಾಕ್ ಆಗಿರುವಂಥದ್ದು. ಸೊ ಈ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಶಿವಣ್ಣ ಅವರು. ಸೊ ಅಭಿಮಾನಿಗಳು ಶಾಕ್ ಆಗಿದ್ದಾರೆ. ಸೊ ಸ್ನೇಹ ಅಂದ್ಕೊಂಡಿದ್ದು ಇದು ರಿಯಲ್ ಲೈಫಲ್ಲೂ ಗಿಲ್ಲಿ ಅವರು ಕಾವ್ಯ ಅವ್ರನ್ನ ಇಷ್ಟಪಟ್ಟಿದ್ದಾರೆ. ಕಾವ್ಯ ಅವ್ರನ್ನ ಮದುವೆ ಹಾಕುವುದಾಗಿ ಕೂಡ ಒಪ್ಪಿಗೆಯನ್ನು ಒಪ್ಪಿದ್ದಾರೆ. ಸೊ ಈ ವಿಚಾರವಾಗಿ ಶಿವಣ್ಣ ಜಡೆ ಮಾತನಾಡಿದ್ದಾರೆ. ಸೊ ಶಿವಣ್ಣ ಅವರು ಕುಟುಂಬಸ್ಥರ ಜೊತೆ ಮಾತನಾಡಿ ಒಪ್ಪಿಗೆಯನ್ನು ಪಡ್ಕೊಂಡು ಮದುವೆ ಆಗಿ ನಿಮ್ಮ ಜೀವನ ಸುಖಕರವಾಗಿರಲಿ, ಇನ್ನಷ್ಟು ಎತ್ತರಕ್ಕೆ ಬೆಳೆ ಅನ್ನೋದನ್ನು ಆಶೀರ್ವಾದವನ್ನು ಮಾಡಿದ್ದಾರೆ. ಅದರಲ್ಲೇ ದುಬಾರಿ ಗಿಫ್ಟನ್ನು ಕೂಡ ಶಿವರಾಜ್ ಕುಮಾರ್ ಅವರು ಕೊಟ್ಟಿದ್ದರು. ಈ ಒಂದು ದುಬಾರಿ ಗಿಫ್ಟು ಬರೋಬ್ಬರಿ 10 ಲಕ್ಷ ರೂಪಾಯಿಯನ್ನು ಮೂಲಗಳ ಪ್ರಕಾರ ತಿಳಿದು ಬಂದಿರುವಂಥದ್ದು. ಸೊ ಅಸಲಿಗೆ ಏನು ಕೊಟ್ಟರು ಅನ್ನೋದು ಗೊತ್ತಿಲ್ಲ. ಸೊ ದುಬಾರಿ ಗಿಫ್ಟನ್ನು ಕೊಟ್ಟಿದ್ದಾರೆ. ಸೊ ನೀವು ಕೂಡ ಗಿಲ್ಲಿ ನಟ ಅವರ ಫ್ಯಾನ್ಸ್ ಆಗಿದ್ದರೆ ತಪ್ಪದೇ ವಿಡಿಯೋ ಒಂದು ಲೈಕ್ ಮಾಡ್ಕೊಳ್ಳಿ. ಶಿವನ ಅಭಿಮಾನಿಗಳು ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರೂ ಕೂಡ ಕಾವ್ಯ ಮತ್ತು ಗಿಲ್ಲಿ ಒಂದಾಗಿ ಮದುವೆ ಆಗಬೇಕು ಅನ್ನೋದಾದ್ರೆ ತಪ್ಪದೇ ಮೊದಲಿಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.